ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಡಂಬಳ ಗ್ರಾಮದಲ್ಲಿರುವ ಈ ದೊಡ್ಡ ಬಸವೇಶ್ವರ ದೇವಾಲಯದ ಬಗ್ಗೆ ಕುರಿತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮೂರು ಡಂಬಳ ಗ್ರಾಮದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ. ಮೌರ್ಯರು ಮತ್ತು ಶಾತವಾಹನರ ಕಾಲದಲ್ಲಿ ಈ ಡಂಬಳ ಗ್ರಾಮವು ಬೌದ್ಧ ಕೇಂದ್ರವಾಗಿತ್ತು. ಮತ್ತು ಚಾಲುಕ್ಯರ ಕಾಲದಲ್ಲಿ ಡಂಬಳ ಎಂಬ ಗ್ರಾಮವು ಧರ್ಮಪುರ ಅಥವಾ ಮಾಸವಾಡಿ ರಾಜಧಾನಿಯಾಗಿತ್ತು ಅಂತ ಶಾಸನದಲ್ಲಿ ತಿಳಿದು ಬರ್ತೈತಿ. ಇದು ಪ್ರತಿಯೊಂದು ಆಕೃತಿಗಳು, ಪ್ರತಿಯೊಂದು ಚಿತ್ರಗಳು ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೇಳುತ್ತವೆ. ಇದು ಈ ಚಿತ್ರದಲ್ಲಿರುವ ಈ ದೇವಸ್ಥಾನದ ಶೈಲಿ ಚಾಲುಕ್ಯರ ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಈ ದೇವಸ್ಥಾನವನ್ನು ಅಂದಿನ ಕಾಲದ ಈಶ್ವರನ ದೇವಸ್ಥಾನ ಅಂತ ಕರೀತಿದ್ದರು. ಮತ್ತು ನಂದಿ ಮಂಟಪದಲ್ಲಿರುವ ನಂದಿ ಮೂರ್ತಿಯಿಂದಾಗಿ ಈ ದೇವಸ್ಥಾನವನ್ನು ಹಿಂದಿನ ಕಾಲದಲ್ಲಿ ದೊಡ್ಡ ಬಸವೇಶ್ವರ ದೇವಾಲಯ ಎಂದು ಪ್ರತೀತಿಯಾಗಿದೆ. ಇದು ಈ ದೇವಸ್ಥಾನದ ಇದು ನಂದಿ ಮಂಟಪ. ಇದು ಮುಖ ಮಂಟಪ. ಒಳಗೆ ಈ ದೇವಸ್ಥಾನ ಒಳಗಿರುವ ನವರಂಗಗಳು ಅದು ಗರ್ಭಗುಡಿ ಅದು. ದೇವಸ್ಥಾನದ ಹೆಸರು ಸೋಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇದನ್ನು ಇಂದಿನ ದಿನಮಾನಗಳಲ್ಲಿ ಈ ದೇವಸ್ಥಾನವನ್ನು ಮೈಲುಬೇಶ್ವರ ದೇವಸ್ಥಾನ ಅಂತ ಕರೀತಿದ್ರು. ಯಾಕಂದ್ರೆ ಚಾಲುಕ್ಯರ ಕಾಲದಲ್ಲಿ ಸೋಮೇಶ್ವರ ದೊರೆ ತನ್ನ ರಾಣಿಯಾದ ಮೈಲಾದೇವಿಯ ನೆನಪಿಗಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ರು. ಈ ದೇವಸ್ಥಾನ ಚೌಕಾಕಾರದ ವಿನ್ಯಾಸದಲ್ಲಿ ಇದೆ. ಈ ದೇವಸ್ಥಾನ ಈ ದೇವಸ್ಥಾನ ಇಂದಿನ ದಿನಮಾನಗಳಲ್ಲಿ ಸೋಮೇಶ್ವರ ದೇವಸ್ಥಾನ ಎಂದು ಈ ದೇವಸ್ಥಾನ ಕರೆಯುತ್ತಿದ್ದಾರೆ. ಇವೆರಡು ದೇವಸ್ಥಾನಗಳು ಊರಿನ ಹೊರಭಾಗದಲ್ಲಿ ಇವೆರಡು ದೇವಸ್ಥಾನಗಳು ಇವೆ. ಇವಾಗಿನ ದಿನಮಾನಗಳು ಈ ಎರಡು ದೇವಸ್ಥಾನಗಳು ಪ್ರವಾಸ ತಾಣವಾಗಿ ನಮಸ್ಕಾರ ರೀ. ಇದನ್ನು ಜಪದ ಬಾವಿ ಅಂತ ಕರೀತಾರೆ. ಚಾಲುಕ್ಯರ ಕಾಲದಲ್ಲಿ ಇದನ್ನು ಕಟ್ಟಿಸಿದ್ದಾರೆ. ಇಲ್ಲಿರೋ ಪ್ರತಿಯೊಂದು ಗುಹೆಗಳು 15 ಗುಹೆಗಳಿದಾವ್ರಿ. ಅದರೊಳಗೆ 12 ಗುಹೆದೊಳಗೆ ಕುಳಿತು ಜಪ ಮಾಡ್ತಿದ್ರಿ ಆಗಿನ ಋಷಿ ಮುನಿಗಳು ಇಲ್ಲೆಲ್ಲ ಕುಳಿತು. ಇಲ್ಲಿನ ನೀರಿನ ಮಟ್ಟ ನೋಡಿದಾಗ ಕೆರೆಯಲ್ಲಿ ಎಷ್ಟು ನೀರಿನ ಮಟ್ಟ ಇದೆ ಅಂತ ತಿಳ್ಕೊಬೋದ್ರಿ. ಇಲ್ಲಿದ್ದು ನೀರಿನ ಮಟ್ಟ ನೋಡಿದಾಗ ಒಂದು ಗುಹೆದೊಳಗೆ ಕೂತು ನೋಡ್ತೀನಿ ಅಲ್ಲಿ. ಒಬ್ಬರು ಕೂರೋ ಅಷ್ಟೈತ್ರಿ ಜಾಗ ಇಲ್ಲಿ. ಈ ಗುಹೆದೊಳಗೆ ತಂಪೈತಿ ಇಲ್ಲಿ ಜಾಗ ರೀ.